ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ? ಸೊ ಬನ್ನಿ ಗೈಸ್, ಇವತ್ತು ಆ್ಯಕ್ಚುಲಿ ಫ್ರೈಡೇ. ಸೊ ಫ್ರೈಡೇ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ನಾನು ಮೂವಿ ಅಥವಾ ಸೀರೀಸ್ ಇದ್ರ ಬಗ್ಗೆ ನಾನು ಅಪ್ಡೇಟು ಅಂದರೆ ಯಾವ್ದಾರ ಹೊಸ್ದಾಗಿ ಯೂನಿಕ್ ಇದ್ದರೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಜಾಸ್ತಿ ಇದು ಮಾಡೋದಂಥದ್ದು. ಸೊ ಪ್ರೀವಿಯಸ್ ಫ್ರೈಡೇ ವೀಡಿಯೋಸ್ಗಳಲ್ಲಿ ಸಿಗುತ್ತೆ, ನಾನು ಎಷ್ಟೊಂದು ರೆಫರ್ ಮಾಡಿದ್ದೀನಿ, ಮೂವೀಸು ಸೀರೀಸ್ ಎಲ್ಲ ರೆಫರ್ ಮಾಡಿದ್ದೀನಿ. ಸೊ ಇವತ್ತಿನ ಬಂದ್ಬಿಟ್ಟು ಗೈಸ್, ನೇತ್ರಿಕಾನ್ ಅಂತ ಒಂದು ಮೂವಿ. ಸೊ ಇದು ಬಂದ್ಬಿಟ್ಟು ಒರಿಜಿನಲ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ತಮಿಳು. ಸೊ ನೆಕ್ಸ್ಟ್ ಲೆವೆಲಲ್ಲಿದೆ ಮೂವಿ ಅಂತಲೇ ಹೇಳ್ಬೋದು ಗೈಸ್. ಸೊ ಇದು ಯಾವುದೇ ರೀತಿ ಡೌಟೇ ಬೇಡ. ಅದೇ ಸೀರಿಯಲ್ ಕಿಲ್ಲರು, ಇನ್ವೆಸ್ಟಿಗೇಷನು, ಟಫ್ ಗರ್ಲು, ಮಿಸ್ಟ್ರಿ, ಕ್ರೈಮು, ಥ್ರಿಲ್ಲರು, ಸಸ್ಪೆನ್ಸು, ಕಾಪ್ ಡ್ರಾಮಾ, ಅಂದರೆ ಇನ್ನು ಪೊಲೀಸ್ ಹೇಗೆ ಹುಡುಕ್ತಾರೆ ಅನ್ನೋದು ಎಲ್ಲ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿದೆ ಮೂವಿ ಅಂತಲೇ ಹೇಳ್ಬೋದು. ಸೊ ಗೈಸ್, ಸಖತ್ತಾಗಿದೆ ಮೂವಿ. ಇದು ಆ್ಯಕ್ಚುಲಿ 2021ರಲ್ಲಿ ಬಂದಿರೋ ಅಂಥದ್ದು ಮೂವಿ, ರಿಲೀಸ್ ಆಗಿರೋ ಅಂಥದ್ದು. ಸೊ ಇವಾಗ ಆ್ಯಕ್ಚುಲಿ ನಾನು ಇನ್ನೊಂದು ಸತಿ ನೋಡಿದೆ. ಸೊ ನೆಕ್ಸ್ಟ್ ಲೆವೆಲ್ ಇದೆ, ಅಂದರೆ ರೆಫರ್ ಮಾಡಬೇಕು, ಇದು ಮೂವಿ ಚೆನ್ನಾಗಿದೆ, ಇದನ್ನು ರೆಫರ್ ಮಾಡೋಣ ಅಂದ್ಬಿಟ್ಟೆ ನೋಡಿದೆ. ಸೊ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಗೈ, ಸಸ್ಪೆನ್ಸ್ ಥ್ರಿಲ್ಲರ್ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಇದು ಬಂದು ಒಂದು ಪೊಲೀಸ್ಗೆ ಕಣ್ಣು ಹೋಗ್ಬಿಡುತ್ತೆ. ಸೊ ಕಣ್ಣು ಹೋದಾಗ ಆ ಕಣ್ಣು ಹೋದ್ರೂ ಅದನ್ನು ಹಿಂಗೆ ಮೋಟಿವ್ ಆಗಿ ತಗೊಂಡು ಒಂದು ಕೇಸ್ ಬರುತ್ತೆ. ಅಂದರೆ ಇವಳಿಗೆ ಸಿಗೋಂಥ ಕೇಸಲ್ಲ, ಅಂದರೆ ಹೀರೋಯಿನ್ ಟಾರ್ಗೆಟ್ ಆಗಿರ್ತಾಳೆ. ಸೊ ಮೇಯ್ನ್ ಪಾತ್ರನೇ ಬಂದು ಹೀರೋಯಿನ್ದು. ಸೊ ಟಾರ್ಗೆಟ್ ಆಗಿರೋದ್ರಿಂದ ಅದನ್ನು ಹಿಂಗೆ ಬಚಾವಾಗೋದು ಅಂತ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಅದರಿಂದ ಒಂದು ಸ್ವಲ್ಪ ಲಿಂಕ್ಗಳು ಸಿಕ್ಕು ಬೇರೆ ಕೇಸಸ್ಗಳು ಸಿಕ್ಕಿ ಒಂಥರ ನೆಕ್ಸ್ಟ್ ಲೆವೆಲಲ್ಲಿ ಹೋಗುತ್ತೆ ಇದು ಮೂವಿ ಮಾತ್ರ. ಸೊ ಯಾವುದೇ ಕಾರಣಕ್ಕೂ ಬೋರ್ ಇಡ್ಸಲ್ಲ, ಎಲ್ಲೂ ಒಂಥರ ಓಕೆ ಇವಾಗ ಒಂದು ಸ್ವಲ್ಪ ಇದು ಮಾಡೋಣ, ಆಫ್ ಮಾಡೋಣ ಅನ್ನೋ ಥರ ಎಲ್ಲೋ ಒಂದ್ಸಲ ಇಂಟ್ರೆಸ್ಟಿಂಗಾಗಿ ಹೋಗುತ್ತೆ. ಸೊ ಇದು ಬಂದು 4 ಲ್ಯಾಂಗ್ವೇಜಲ್ಲಿದೆ ಗೈಸ್. ಕನ್ನಡದಲ್ಲಿ ಮೇಯ್ನಾಗಿ ಇದ್ದೇ ಇರುತ್ತೆ. ಸೊ ನಾನು ರೆಫರ್ ಮಾಡೋದೆಲ್ಲ ಆಲ್ಮೋಸ್ಟ್ ಆಲ್ ಕನ್ನಡದಲ್ಲಿ ಬರುತ್ತೆ. ಸೊ ಅದಾದಮೇಲೆ ತೆಲುಗುಲಿದೆ, ತಮಿಳ್ ಬಂದು ಒರಿಜಿನಲ್ ಲ್ಯಾಂಗ್ವೇಜು ಇದೆ, ಮಲಯಾಳಮಲ್ಲಿದೆ. ಸೊ ಯಾವುದಲ್ಲಿ ಇದೆ ಅಂತಲೇ ಹೇಳಲಿಲ್ಲ, ಹಾಟ್ಸ್ಟಾರಲ್ಲಿದೆ ಗೈಸ್, ಜಿಯೋ ಹಾಟ್ಸ್ಟಾರಲ್ಲಿದೆ ಇದು ಮೂವಿ, ಫುಲ್ ಕಂಪ್ಲೀಟ್ ಮೂವಿ. ಸೊ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ದಯವಿಟ್ಟು ನೋಡಿ, ಮಿಸ್ ಮಾಡ್ಕೋಬೇಡಿ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಒಂಥರ ಹೇಳ್ತಲ್ವಾ ಗೈಸ್, ಇದು ಇಲ್ಲೇ ಎಲ್ಲ ಕೊಟ್ಬಿಟ್ಟಿದೆ, ಥ್ರಿಲ್ಲರು, ಕ್ರೈಮು, ಮಿಸ್ಟ್ರಿ, ಟಫ್ ಗರ್ಲ್ಸು, ಇನ್ವೆಸ್ಟಿಗೇಟಿವು, ಸೀರಿಯಲ್ ಕಿಲ್ಲರು, ಸಸ್ಪೆನ್ಸು, ಕಾಪ್ ಡ್ರಾಮಾ, ಅಂದರೆ ಪೊಲೀಸ್ದೊಂದಷ್ಟು ಕಾಮಿಡಿಯಾಗಿರುತ್ತೆ, ಮತ್ತು ಇನ್ವೆಸ್ಟಿಗೇಷನ್ ಹೋಗುತ್ತೆ. ಸೊ ಆ ಥರ ಮಿಸ್ಟ್ರಿ ಒಂಥರ ನೆಕ್ಸ್ಟ್ ಲೆವೆಲಲ್ಲಿದೆ ಗೈಸ್. ಆಲ್ಮೋಸ್ಟ್ ಎಲ್ಲ ಒಂಥರ ಎಲ್ಲ ಎಮೋಷನ್ಸು ಮಿಕ್ಸ್ ಮಾಡಿ ತೆಗ್ದಿರೋ ಅಂಥ ಮೂವಿ ಅಂತಲೇ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಸಖತ್ತಾಗಿದೆ. 2021ರಲ್ಲಿ ರಿಲೀಸ್ ಆಗಿರೋದು. ಸೊ 4 ಲ್ಯಾಂಗ್ವೇಜಲ್ಲಿದೆ. ಸೊ ಕನ್ನಡದಲ್ಲಿ ಮೇಯ್ನಾಗಿ ಕನ್ನಡದಲ್ಲಿದೆ. ಸೊ ದಯವಿಟ್ಟು ಇದನ್ನು ನೋಡಬೇಕು ಅಂದರೆ ಜಿಯೋ ಹಾಟ್ಸ್ಟಾರಲ್ಲಿ ಹೋಗಿ ನೋಡಿ. ಸೊ ಮತ್ತು ಬೇರೆ ಕಡೆ ಹುಡ್ಕೋದನ್ನ ಕಡಿಮೆ ಮಾಡಿ ಗೈಸ್. ಸೊ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಇರುತ್ತೋ, ಅಂದರೆ OTT ಪ್ಲ್ಯಾಟ್ಫಾರ್ಮಲ್ಲಿ ಇರುತ್ತೋ, ಸೊ ಅದೇ ಪ್ಲ್ಯಾಟ್ಫಾರ್ಮ್ಗೆ ಸ್ಟಿಕ್ ಆನ್ ಆಗಿ ಅದೇ ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿ ನೋಡಿ. ಒಂದು 100-200 ರೂಪಾಯಿ ಅಂತ ಯೋಚನೆ ಮಾಡ್ಕೊಂಡು ನೀವು ಬೇರೆ ಕಡೆ ಇಲ್ಲಿಗಲಾಗಿ ಲೈಕ್ ಟೆಲಿಗ್ರಾಮ್ ಮತ್ತು ಎಕ್ಸೆಟ್ರಾ ಲಿಂಕ್ಸು, ಕ್ರೋಮು ಲಿಂಕ್ಸು, ವೆಬ್ಸೈಟ್ಸು ಅಂತ ಹೋದಾಗ ಒಂದು ಸ್ವಲ್ಪ ನಿಮ್ಮದು ಸೇಫ್ಟಿ ಪರ್ಪಸ್, ಸೆಕ್ಯೂರಿಟಿ ಪರ್ಪಸ್ ಎಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹೈ ಲೆವೆಲಲ್ಲೇ ಇರುತ್ತೆ ಗೈಸ್, ಕೆಲವೊಂದು ಮಾತ್ರ ಹೈ ಲೆವೆಲಲ್ಲೇ ಇರುತ್ತೆ. ಸೊ ಏನು ಅಂದರೆ ಸ್ಟಾರ್ಟಿಂಗ್ ಸ್ಟೇಜು, ಇವಾಗ ಹೊಸ್ದಾಗಿ ವೆಬ್ಸೈಟ್ ಓಪನ್ ಆದಾಗ ಓಕೆ ಫೈನ್ ಅಂದ್ಬಿಟ್ಟು ಒಂದು ಸ್ವಲ್ಪ ಇದಾಗಿರ್ತಾರೆ. ಅದರಲ್ಲಿ ವ್ಯೂವರ್ಸ್ ಜಾಸ್ತಿ ಆದಾಗ ಅವ್ರಿಗೇನೋ ಒಂದು ಆಪರ್ಚುನಿಟಿ ಬರುತ್ತೆ, ಏನೋ ಒಂದು ಆಫರ್ ಬರುತ್ತೆ ಬೇರೆಯವ್ರ ಕಡೆಯಿಂದ. ಸೊ ಅದಕ್ಕೆ ಮೂಡ್ ಚೇಂಜ್ ಮಾಡ್ಕೊಂಡು ಅವರು ಇರೋ ಡೇಟಾದನ್ನೆಲ್ಲ ಲೀಕ್ ಮಾಡೋದು ಮತ್ತು ಏನೇನೋ ಎಕ್ಸೆಟ್ರಾ ನಡೆಯುತ್ತೆ. ಆಮೇಲೆ ವೆಬ್ಸೈಟ್ ಕ್ರಿಯೇಟ್ ಮಾಡೋರ್ಗೆ ಆಲ್ಮೋಸ್ಟ್ ಆಲ್ ಗೈಸ್ ಸಿಂಪಲಾಗಿ ಒಂದು ಹೇಳ್ತೀನಿ, ಕೋಡಿಂಗ್ ಎಲ್ಲ ಗೊತ್ತಿರುತ್ತೆ. ಸೊ ಕೋಡಿಂಗ್ ಕಲ್ತಿರೋರಲ್ಲಿ ಆಲ್ಮೋಸ್ಟ್ ಆಲ್ ಹ್ಯಾಕ್ ಮಾಡೋದು ಸಿಕ್ಕಾಪಟ್ಟೆ ಈಸಿಯಾಗಿರುತ್ತೆ. ಸೊ ಕೋಡಿಂಗ್ ಯಾರ್ಯಾರೆಲ್ಲ ಕಲ್ತಿರ್ತಾರೋ ಸೊ ಅವ್ರಿಗೆ ಆಲ್ಮೋಸ್ಟ್ ಹ್ಯಾಕಿಂಗ್ ಅನ್ನೋದು ಒಂಥರ ನೆಕ್ಸ್ಟ್ ಲೆವೆಲ್ ಇದ್ದಂಗೆ ಅಷ್ಟೇ ಅವ್ರಿಗೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಬಂದು BCom ಹೋಲ್ಡ್ರು. ಸೊ ನಾನು ಹ್ಯಾಕಿಂಗ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕ್ರಾಸ್ ಇರುತ್ತೆ ಮತ್ತು ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಬಟ್ ಕೋಡಿಂಗ್ ಕಲ್ತಿರೋರಿಗೆ ಹ್ಯಾಕ್ ಮಾಡೋದೆಲ್ಲ ಈಸಿಯಾಗಿರುತ್ತೆ. ಸೊ ಹಂಗಾಗಿ ನಿಮ್ಮ ಸೆಕ್ಯೂರಿಟಿ ಪರ್ಪಸ್ನ, ನಿಮ್ಮ ಸೆಕ್ಯೂರಿಟಿ ಲೈಫು ಮತ್ತು ಪರ್ಸ್ನಲ್ ಲೈಫು ಇದೆಲ್ಲ ಇರುತ್ತೆ ಮೊಬೈಲ್ ಡೇಟಾದಲ್ಲಿ. ಸೊ ನೀವು ಯಾವುದೋ ಒಂದು ಕ್ರೋಮ್ ವೆಬ್ಸೈಟ್ನ ಯೂಸ್ ಮಾಡೋಕ್ಕೋಗಿ
ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಆದಷ್ಟು OTT ಪ್ಲ್ಯಾಟ್ಫಾರ್ಮ್ಸಲ್ಲೇ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಸೊ ಸಿಂಪಲ್ಲು ನೆಟ್ಫ್ಲಿಕ್ಸು ಮತ್ತು ಪ್ರೈಮು, ಫಸ್ಟು ನೆಟ್ಫ್ಲಿಕ್ಸು, ಆಮೇಲೆ ನೆಕ್ಸ್ಟು ಪ್ರೈಮು ಮತ್ತು ಜಿಯೋ ಹಾಟ್ಸ್ಟಾರ್, ಈ 3 ಇಟ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಮೂವಿ ಬಂದ್ಬಿಡುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಯಾರಾದರೂ ಧಾರಾವಾಹಿ ನೋಡೋರು ಯಾರಾದ್ರು ಇದ್ದರೆ ಇನ್ನೂ ಇದೆ ಗೈಸ್, ZEE5 ಇದೆ, ಅದರಲ್ಲೂ ಬೇಕಾದ್ರೆ ಇದು ಮಾಡ್ಬೋದು. ಅದು ಬಿಟ್ಟರೆ ಇವಾಗ ಇನ್ನೂ ಒಂದು ಏನು ಅಂದರೆ ಲೈಕ್ ಚಾನಲ್ಗಳಲ್ಲೇ ಇವಾಗ ಫಾರ್ ಎಕ್ಸಾಂಪಲ್ಲು ನಾನು ಬಂದು ಏರ್ಟೆಲ್ ಯೂಸ್ ಮಾಡ್ತಾಯಿದ್ದೀನಿ. ಏರ್ಟೆಲ್ ಬ್ಲ್ಯಾಕ್ ಅಂತ ಒಂದು ಆಪ್ಷನ್ ಇದೆ. ಸೊ ಏರ್ಟೆಲ್ ಬ್ಲ್ಯಾಕ್ ತಗೊಂಡಾಗ ಏನಾಗುತ್ತೆ, 4 ಸಿಮ್ ಕೊಡ್ತಾರೆ. ಅಂದರೆ ಅದರಲ್ಲಿ 2999ಗೋ 3500 ಸಮಥಿಂಗ್ ಏನೋ ಮಂತ್ಲಿ ರೀಚಾರ್ಜು, ಲೈಕ್ ಒಂದು ವೈಫೈ, ಒಂದು DTH, ಒಂದು OTT ಪ್ಲ್ಯಾಟ್ಫಾರ್ಮು, ಒಂದು OTT ಪ್ಲ್ಯಾಟ್ಫಾರ್ಮ್ ಅಂತೀನಿ, ಒಂದು 4 ಸಿಮ್ಮು ಈ ರೀತಿ ಕೊಟ್ಬಿಟ್ಟು ಪ್ಲಸ್ DTHಗೆ ಸ್ಮಾರ್ಟ್ ಇದು ಬರುತ್ತೆ, ಸ್ಮಾರ್ಟ್ ಡಿವೈಸ್. ಅದರಲ್ಲಿ ಕೆಲವೊಂದಷ್ಟು ಆ್ಯಪ್ಸ್ಗಳನ್ನ ಲೈಕ್ ಕೆಲವೊಂದಷ್ಟು OTT ಆ್ಯಪ್ಸ್ಗಳನ್ನ ಟೈಮ್ ಮಾಡಿಕೊಟ್ಟಿರ್ತಾರೆ. ಸೊ ಮತ್ತು ಜಿಯೋ ಹಾಟ್ಸ್ಟಾರ್ ಇವಾಗ ನಾನು ರೆಫರ್ ಮಾಡ್ತಾ ಇರೋದ್ರಿಂದ ಯಾರ್ಯಾರು ಜಿಯೋ ಯೂಸರ್ಸ್ ಇದ್ದೀರೋ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಈಸಿ. ರೀಚಾರ್ಜಲ್ಲೇ ಜಿಯೋ ಯೂಸರ್ಸು ಮೊಬೈಲ್ ಪ್ಲ್ಯಾನ್ ಸಿಕ್ಬಿಡುತ್ತೆ ನಿಮಗೆ. ಜಿಯೋ ಯೂಸರ್ಸ್ಗೆ ಆಲ್ಮೋಸ್ಟ್ ಆಲು 399 ಸಮಥಿಂಗ್ ಏನೋ ತಗೊಂಡ್ರು, 250ಗೋ ಸಮಥಿಂಗ್ ಎಂತಕ್ಕೋ ಇದೆ ಗೈಸ್. ಅದು ನೋಡಿ ರೀಚಾರ್ಜ್ ಮಾಡ್ಕೊಂಡ್ರೆ ನೀವು ಅದೇ ರೀಚಾರ್ಜ್ ಪ್ಲ್ಯಾನಲ್ಲಿ ಜಿಯೋ ಹಾಟ್ಸ್ಟಾರ್ ಕೂಡ ಕಂಪ್ಲೀಟಾಗಿ ನೋಡ್ಬೋದು. ಸೊ ಈ ರೀತಿ ಎಲ್ಲ ಇದ್ದಾಗ ಯೂಟಿಲೈಸ್ ಮಾಡ್ಕೊಳ್ಳಿ, ಯಾಕಂದರೆ ಸುಮ್ಮನೆ ವೇಸ್ಟ್ ಮಾಡ್ಕೋಬೇಡಿ. ಸೊ ಸುಮ್ಮನೆ ಏನೂ ಆಪ್ಷನ್ ಇಲ್ಲ. ಇವಾಗ ನೆಟ್ಫ್ಲಿಕ್ಸ್ಗೆ ಏನೂ ಆಪ್ಷನ್ ಇಲ್ಲ ಗೈಸ್, ನಾನೇ ಹೇಳ್ತೀನಿ. ನೆಟ್ಫ್ಲಿಕ್ಸ್ಗೆ ಏನೂ ಆಪ್ಷನ್ ಇಲ್ಲ, ಪ್ರೈಮ್ ವೀಡಿಯೋಸ್ಗೆ ಏನೂ ಆಪ್ಷನ್ ಇಲ್ಲ. ಪ್ರೈಮ್ ವೀಡಿಯೋಸ್ಗೆ ಏನು ಬೆನಿಫಿಟ್ಟು ಅಂದರೆ ಸಿಂಪಲಾಗಿ ಒಂದು ಹೇಳಬೇಕು ಅಂದರೆ ನೀವು ಶಾಪಿಂಗ್ ಮಾಡ್ತಾನೆ ಇರ್ತೀರ. ಸೊ ಆ ಶಾಪಿಂಗ್ ಅಮೆಝಾನ್ ಪ್ರೈಮಲ್ಲಿ ಇದ್ದಾಗ ಪ್ರೈಮ್ ತಗೊಂಡು ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಒಂದು ಸ್ವಲ್ಪ ಫಾಸ್ಟ್ ಡೆಲಿವರಿ ಆಗೋ ಅಂಥದ್ದು ಆ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಅದೆಲ್ಲ ಎಲ್ಲದಕ್ಕೂ ಸೇರಿಸಿ ಬೆನಿಫಿಟ್ಸ್ ಮಾಡಿ ಅವರು ಪ್ರೈಮ್ನ ಬಿಟ್ಟಿರೋ ಅಂಥದ್ದು. ಸೊ ಅದನ್ನು ಕೂಡ ಪ್ಲ್ಯಾನ್ ತಗೋಬೋದು ನೀವು ನೋಡ್ಕೊಂಡು. ಸೊ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇದು ಮಾಡಿ. ಸೊ ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ನನ್ನ ವ್ಯೂವರ್ಸ್ ಯಾರು ಇದ್ದೀರೋ ಸೊ ಆದಷ್ಟು ವೆಬ್ಸೈಟ್ಸು, ಟೆಲಿಗ್ರಾಮು, ಈ ಥರ ಅನ್ನೋನ್ ವೆಬ್ಸೈಟ್ಸ್, ಅನ್ನೋನ್ ಆ್ಯಪ್ಸಿಗೆ ಹೋಗ್ಬಿಟ್ಟು ಲೈಕ್ ಮೂವಿನ ಡೌನ್ಲೋಡ್ ಮಾಡೋದಾಗಲಿ, ಮೂವಿನ ಕಂಪ್ಲೀಟ್ ವಿಡಿಯೋ ನೋಡೋದಾಗಲಿ ಸೊ ಮಾಡಬೇಡಿ. ಆದಷ್ಟು ಲೀಗಲ್ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಲೀಗಲ್ OTT ಪ್ಲ್ಯಾಟ್ಫಾರ್ಮ್ಸ್ ಇದೆ, ಅದರಲ್ಲಿ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಒಂದು ಸ್ವಲ್ಪ 100-200 ರೂಪಾಯಿ ಅಂದರೆ ಗೈಸ್ ಇವಾಗ ಸಿಂಪಲಾಗಿ ಒಂದು ಹೇಳ್ತೀನಿ, ಮೂವಿಗೆ ಹೋದರೆ 1000-1500 ಖರ್ಚು ಮಾಡ್ತೀವಿ. ಸೊ ಲೈಕ್ ಒಬ್ಬರೇ ಮೂವಿಗೆ ಹೋದ್ರೂ ಮಿನಿಮಮ್ 200 ಟಿಕೆಟ್ಗೆ ಅಂತ ಇಟ್ಕೊಂಡ್ರು ಅಲ್ಲಿ ಸ್ನ್ಯಾಕ್ಸ್ ಗೀಕ್ಸು ಅದು ಇದು ಅಂತ ತಿನ್ನೋಕ್ಕೆ ಒಂದು 500 ಅಂತ ಟಾರ್ಗೆಟ್ ಇಟ್ಕೊಂಡು ಹೋಗ್ತೀವಿ. ಆಲ್ಮೋಸ್ಟ್ 600-700. ಅದು ಬಿಟ್ಟು ಫ್ಯಾಮಿಲಿ 4 ಜನ ಹೋಗ್ತೀವಿ ಅಂದರೆ ಗೈಸ್ ಮಿನಿಮಮ್ 2000 ಇದೆ, 2500, 3000ವರೆಗೂ ಬರೀ ಮೂವಿ ನೋಡೋ ಪೀರಿಯಡಲ್ಲೇ ಖಾಲಿ ಆಗೋಗುತ್ತೆ. ಮೂವಿ ನೋಡೋಕ್ಕೆ ಪ್ಲಸ್ ಮೂವಿ ನೋಡೋ ಪೀರಿಯಡಲ್ಲೇ ಖಾಲಿ ಆಗೋಗುತ್ತೆ. ಸೊ ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತಾ ಇರ್ತೀರಿ. ಸೊ ಅದೇ ಇನ್ವೆಸ್ಟ್ಮೆಂಟಲ್ಲಿ ಒಂದು ಸ್ವಲ್ಪ ಒಂದು ಭಾಗ ನಾವು ಚೂರು ಭಾಗ ಇದಕ್ಕೆ ಹಾಕಿದ್ರೆ ಮನೇಲಿರೋರು ಎಲ್ಲರೂ ಕೂತ್ಕೊಂಡು ಎಂಟರ್ಟೈನ್ಮೆಂಟಾಗಿ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಸೊ ಮೂವಿ ಬಗ್ಗೆ ಬರೋಣ. ಸೊ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ದಯವಿಟ್ಟು ನೋಡಿ. ನಾನು ಆ್ಯಕ್ಚುಲಿ ಮೂವಿ ಬಗ್ಗೆನೇ 30 ಮಿನಿಟ್ಸ್ ಅಲ್ಲ 40 ಮಿನಿಟ್ಸ್ ಮಾತಾಡ್ಬೋದು. ಸೊ ಮೂವಿ ಬಗ್ಗೆ 40 ಮಿನಿಟ್ಸ್ ಮಾತಾಡ್ಬಿಟ್ಟಾಗ ಏನಾಗುತ್ತೆ ಗೊತ್ತಾ, ಲೈಕ್ ಫುಲ್ ಸ್ಟೋರಿನೇ ಹೇಳ್ದಂಗೆ ಇರುತ್ತೆ ಗೈಸ್, ಫುಲ್ ಸ್ಟೋರಿನೇ ನಾನೇ ರಿವೀಲ್ ಮಾಡ್ದಂಗೆ ಇರುತ್ತೆ. ಸೊ ಅದು ನನಗೆ ಇಷ್ಟ ಆಗಲ್ಲ. ಸೊ ಕಷ್ಟ ಬಿದ್ದು ಮಾಡಿರ್ತಾರೆ. ಸೊ ಡೈರೆಕ್ಟ್ರು, ಪ್ರೊಡ್ಯೂಸರು, ಹೀರೋಯಿನ್ನು ಮತ್ತು ಆರ್ಟಿಸ್ಟ್ಗಳು ಎಲ್ಲ ಕಷ್ಟ ಬಿದ್ದು ವರ್ಕ್ ಮಾಡಿ, ಅದು ವರ್ಕ್ ಅಂದರೆ ಹೆಂಗೆ ಗೈಸ್, ಏನು ಇದು 6 ತಿಂಗಳು, 1 ತಿಂಗಳು, 2 ತಿಂಗಳು ಅಥವಾ 6 ತಿಂಗಳಲ್ಲಿ ಮುಗಿಯೋ ಪ್ರಾಜೆಕ್ಟ್ಗಳಲ್ಲ. ಸೊ ಸ್ಕ್ರಿಪ್ಟ್ ರೈಟರ್, ಸ್ಕ್ರೀನ್ ಪ್ಲೇ ಎಲ್ಲ ಬಂದಾಗ ಒಂದು ಮಿನಿಮಮ್ ಅಂದರೂ 1 ಇಯರಿಂದ 2 ಇಯರ್ಸ್ ತಗೊಂಡಿರ್ತಾರೆ ಮೂವಿ ಕಂಪ್ಲೀಟ್ ಮಾಡಿಕೊಡೋಕ್ಕೆ. ಸೊ ಡೈರೆಕ್ಟ್ರಿಗೆ ಬಂದ್ಬಿಟ್ಟು ಆಲ್ಮೋಸ್ಟ್ 2 ಇಯರ್ಸ್ ಟೈಮ್ ಹಿಡಿಯುತ್ತೆ. 2 ಇಯರ್ಸ್ ಹಿಡಿಯುತ್ತೆ, ಸಮ್ಟೈಮ್ಸ್ 3 ಇಯರ್ಸು ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಅಷ್ಟೆಲ್ಲ ಹಾರ್ಡ್ ವರ್ಕ್ ಇದ್ದಾಗ ನಾನು ಕೂತ್ಕೊಂಡು ಇಲ್ಲಿ 20 ಮಿನಿಟ್ಸಲ್ಲಿ ಫುಲ್ ಮೂವಿ ಎಕ್ಸ್ಪ್ಲೇಷನ್ ಕೊಟ್ಬಿಟ್ಟು, ಸೊ ಸ್ಟಾರ್ಟಿಂಗು ಹೀರೋ ಹಿಂಗೆ ಎದ್ದೇಳ್ತಾನೆ, ಹಿಂಗೆ ಮಾಡ್ತಾನೆ, ಹಿಂಗೆ ಇದು ಮಾಡ್ತಾನೆ, ಹೀರೋಯಿನ್ ಎಂಟ್ರಿ ಹಿಂಗೆ ಬರುತ್ತೆ, ಸೊ ಇದು ಇನ್ವೆಸ್ಟಿಗೇಷನ್ ನಡೆಯುತ್ತೆ, ಅದಾಗುತ್ತೆ. ಸೊ ಕ್ಲೈಮ್ಯಾಕ್ಸಲ್ಲಿ ಇದು ರಿವೀಲ್ ಆಗುತ್ತೆ. ಸೊ ಸೂಪರಾಗಿದೆ ಗೈಸ್, ಹೋಗಿ ನೋಡಿ. ಅಂದರೆ ನೀವ್ಯಾರು ನೋಡೋದೇ ಇಲ್ಲ, ನಾನು ಹೇಳಿರೋದನ್ನ ಕೇಳಿಸ್ಕೊಂಡು ಸುಮ್ಮನೆ ಆಗೋಯ್ತೀರ. ಸೊ ನನಗೆ ಬೇರೆಯವ್ರ ಹೊಟ್ಟೆ ನೋಡೋಕ್ಕೆ ಬರಲ್ಲ ಗೈಸ್, ಏನೇ ಆಗಲಿ. ಬೇರೆಯವ್ರ ಹೊಟ್ಟೆ ಅಂದರೆ ಲೈಕ್ ಇವಾಗ ನಾನು ಫುಲ್ಲು 30 ಮಿನಿಟ್ಸ್ ಅದ್ರ ಬಗ್ಗೆನೇ ಮಾತಾಡಿ, ನಿಮಗೆ ಗೊತ್ತಿರುತ್ತೆ 30 ಮಿನಿಟ್ಸಲ್ಲಿ ಮೂವಿನ ಆರಾಮಾಗಿ 30 ಮಿನಿಟ್ಸು ಬೇಕಾಗಿಲ್ಲ ನನಗೆ, 10 to 15 ಮಿನಿಟ್ಸ್ ಸಾಕು. ನಾನು ಟಾರ್ಗೆಟ್ ಇರೋದೇ ಅಷ್ಟು, ಮಿನಿಮಮ್ 10 ಮಿನಿಟ್ಸು, ಮ್ಯಾಕ್ಸಿಮಮ್ ಒಂದು 20 to 30 ಮಿನಿಟ್ಸ್ ಅಂತ. ಮಿನಿಮಮ್ 10 ಮಿನಿಟ್ಸ್ ಮಾತಾಡಿದ್ರು ಮೂವಿ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಬಿಟ್ಬಿಡ್ಬೋದು. ಸೊ ನೋಡಿ, ಇವಾಗ 4 to 5 ಮಿನಿಟ್ಸು ಮೂವಿ ಬಗ್ಗೆ ಮಾತಾಡಿದ್ದೀನಿ. ಇನ್ನು 5 to 6 ಮಿನಿಟ್ಸು ಇದ್ರ ಬಗ್ಗೆ ಲೈಕ್ ಜನರಲ್ಲಾಗಿ ಈ ಥರ ಮಾಡಬೇಡಿ, ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ನಡೀತಿದೆ ಅಂತ ಮಾತಾಡಿದ್ದೀನಿ. ಸೊ ಪ್ರತಿಯೊಂದು ವೀಡಿಯೋದಲ್ಲಿ ಯಾಕೆ ಹೇಳ್ತಾ ಇರ್ತೀನಿ ಅಂದರೆ ಸಮ್ಟೈಮ್ಸ್ ಇವಾಗ ನೀವು ಈ ವಿಡಿಯೋ ಮಾತ್ರ, ಈ ಮೂವಿದು ಮಾತ್ರ ರೆಫರೆನ್ಸ್ ನೋಡ್ತಾ ಇರ್ತೀರ. ಸೊ ಅವ್ರಿಗೂ ಒಂದು ಸ್ವಲ್ಪ ಮುಟ್ಲಿ, ಒಂದು 4 ಜನಕ್ಕೆ ಎಕ್ಸ್ಟ್ರಾ ನೋಡೋರ್ಗೆ ಮಾರೋ ಮುಟ್ಲಿ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಇದು
ಹೇಳ್ತಾ ಇರ್ತೀನಿ. ಸೊ ಫಾಲೋ ಅಪ್ ಬಂದಿರೋದು ಒಂದು ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ಒಂದು 4 ಜನ ಎಕ್ಸ್ಟ್ರಾ ನೋಡಿದಾಗ ಅದ್ರದ್ದು ಬೆನಿಫಿಟ್ಸ್ ಆಗಲಿ, ಸೊ ಅವ್ರಿಗೂ ಇದೆಲ್ಲ ತಲುಪಲಿ ಅಂತ ಒಂದು ಮೋಟಿವ್ ಇಟ್ಕೊಂಡು, ಅಂದರೆ ಒಂದು ಒಳ್ಳೆ ರೀಸನ್ ಇಟ್ಕೊಂಡು ನಾನು ಪ್ರತಿಯೊಂದು ಇದರಲ್ಲೂ ಹೇಳೋ ಅಂಥದ್ದು ಬಿಟ್ಟರೆ ಬೇರೆ ಏನೇನೂ ಇಲ್ಲ ಗೈಸ್ ಆ್ಯಕ್ಚುಲಿ. ಸೊ ಬೇರೆ ಇನ್ನೇನು ಟಾಪಿಕ್ ಇಲ್ಲ, ನನಗೆ ಮಾತಾಡೋಕ್ಕಾಗಲ್ಲ. ಸೊ ಸುಮ್ಮನೆ ಏನೋ ಮಾತಾಡಬೇಕಲ್ಲ ಅಂದ್ಬಿಟ್ಟು ಅದೇ ಟಾಪಿಕ್ನ ತಿರ್ಗಿಸಿ ಮುಗಿಸಿ ಹೇಳ್ತೀನಿ ಅಂತ ಅಂದ್ಕೊಬೇಡಿ. ಯಾಕಂದರೆ ನಾನೇನು ಇಲ್ಲಿ ನಾನು ಬಿಸ್ನೆಸ್ ಮಾಡ್ಕೊತಲ್ಲ, ಅಥವಾ ನಂದೊಂದು ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿ, ಅಥವಾ ನಂದೊಂದು ವೆಬ್ಸೈಟ್, ಅಂದರೆ ನಂದೊಂದು ಮೂವಿ ವೆಬ್ಸೈಟ್ ಓಪನ್ ಮಾಡಿಬಿಟ್ಟು ನಾನು ಅದನ್ನು ಪ್ರಮೋಟ್ ಮಾಡೋಕ್ಕೋಸ್ಕರ ನಿಮಗೆಲ್ಲ ಅದು ಬೇರೆ ಚಾನಲ್ನ ಬೇರೆ ಇದನ್ನು ಪ್ರಮೋಟ್ ಮಾಡಿ ನನ್ನ ಪ್ರಮೋಟ್ನ ಮಾಡ್ಕೊಂಡು ನಾನು ಇದು ಮಾಡೋದಕ್ಕೆ ಲೈಕ್ ಆ ಥರ ಏನಾದ್ರು ಇದ್ದರೆ ಬೇಕಾದ್ರೆ ನೀವು ಯೋಚನೆ ಮಾಡ್ಬೋದು. ಹೌದು ಇವ್ನು ಹೇಳ್ತಾ ಇರೋದು ಇವ್ನ ಬಿಸ್ನೆಸ್ಗೋಸ್ಕರ ಇವನ ಹತ್ರ ಗ್ರ್ಯಾಬ್ ಮಾಡ್ಕೊಳ್ಳೋಕ್ಕೋಸ್ಕರ ವ್ಯೂವರ್ಸ್ನ ಇಷ್ಟೆಲ್ಲ ಡ್ರಾಮಾ ಮಾಡ್ತಾನೆ ಅಂತ ಅಂದು ನಾನು ಆ ಥರ ಏನು ಮಾಡ್ತಾಯಿಲ್ಲ. ಸೊ ಇರೋ ಇಲ್ಲಿಗಲ್ ಆ್ಯಕ್ಟಿವಿಟೀಸ್, ಮತ್ತು ನಾನು ಮೇಜರಾಗಿ ಯಾವುದೇ ನೇಮ್ ತಗೋತಾ ಇಲ್ಲ, ಯಾವುದೇ ವೆಬ್ಸೈಟ್ ಹೆಸರು ತಗೋತಾ ಇಲ್ಲ. ಸೊ ಅವ್ರನ್ನ ಕೆಳಗಾಗಿ ತುಳಿತಾ ಇದ್ದೀನಿ ಅನ್ನೋಕ್ಕೆ. ಸೊ ಜನರಲಾಗಿರೋ ವಿಷಯ ನಾನು ತಲುಪಿಸ್ತಾ ಇದ್ದೀನಿ ಅಷ್ಟೇ ಗೈಸ್, ಸಿಂಪಲ್ಲಾಗಿ. ಸೊ ಮೂವಿ ಬಗ್ಗೆ ಬಂದರೆ ಮೂವಿ ನೆಕ್ಸ್ಟ್ ಲೆವೆಲ್ ಇದೆ, ಸೊ ದಯವಿಟ್ಟು ನೋಡಿ. ಸೊ ಇಫ್ ಇನ್ ಕೇಸ್ ಈ ವಿಡಿಯೋ ಯಾರು ನೋಡಿದರೆ ಕಮೆಂಟ್ ಮಾಡಿ, ಸೊ ಹೇಗಿತ್ತೆ ಮೂವಿ, ಯಾವ ಥರ ಎಕ್ಸ್ಪೀರಿಯೆನ್ಸ್ ಐತೆ ನಿಮಗೆ ಅಂತ. ಇಫ್ ಇನ್ ಕೇಸ್ ಇನ್ನೂ ಮೂವಿ ನೋಡಿಲ್ಲ ಅಂದರೆ ಮೂವಿ ನೋಡ್ಬಿಟ್ಟು ಬಂದು ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋಲಿ ಲವ್ ಯು ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬೈ, ಸೈನಿಂಗ್ ಆಫ್ ಗೈಸ್.